Happy birthday to you. Happy birthday to you. Happy birthday to dear Manraj. Happy birthday to you. May God bless you. May God bless you. Happy birthday, happy birthday, happy birthday, dear Manraj, Manraj, Manraj. टिश्यू नहीं है, केक लेके आया। वो है ना। आले आले पूरा हाल। जिंगी चका जिंगे चिका डांस कर। जिंगी चका 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 जिंगी चका 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 जिंगी चका 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 जिंग चक जिंगी चका 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 जिंगी चका चका चका. ಹಲೋ ಎವ್ರಿವನ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ದೊಡ್ಡ ಮಗ ಮನ್ರಾಜ್ ಸಿಂಗ್ ದಿವಾನ್ದು ಹುಟ್ಟುಹಬ್ಬದ ದಿನ. ಸೊ ನಿನ್ನೆ ರಾತ್ರಿ 12 ಗಂಟೆಗೆ ಒಂದು ಪುಟ್ಟ ಸೆಲೆಬ್ರೇಷನ್ನ ಮಾಡಿದ್ವಿ. ಅವ್ನಿಗಿಷ್ಟವಾದ ಚಾಕ್ಲೇಟ್ ಫ್ಲೇವರ್ದು ಕೇಕು ಮತ್ತು ಡೋಕ್ಲನ ತರಿಸ್ಬಿಟ್ಟು 12 ಗಂಟೆಯಿಂದ 12:30ವರೆಗೂ ಒಂದು ಪುಟ್ಟ ಸೆಲೆಬ್ರೇಷನ್ನ ಮಾಡಿದ್ವಿ. ಇವತ್ತು ಆ್ಯಸ್ ಯೂಶ್ವಲ್ ಮಕ್ಕಳಿಗೆ ಸ್ಕೂಲ್ ಇರುವ ಕಾರಣದಿಂದ ಬೆಳಗ್ಗೆ ಎದ್ಬಿಟ್ಟು ಆ್ಯಸ್ ಯೂಶ್ವಲ್ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ದೊಡ್ಡವನಿಗೆ ಇಷ್ಟ ಅಂತ ಹೇಳಿ ನಾನು ಆಲೂ ಪರಾಟ ಮಾಡಿದ್ದೆ. ಚಿಕ್ಕವನಿಗೆ ಅದು ಇಷ್ಟ ಇರಲಿಲ್ಲ. ಸೊ ಅದ ಕಾರಣದಿಂದ ಅವನಿಗೆ ಸ್ವಲ್ಪ ಟೊಮೆಟೊ ರೈಸ್ ಮಾಡಿದ್ದೆ. ಸೊ ಹೊಟ್ಟೆ ತುಂಬ ತಿಂದ್ಬಿಟ್ಟು ಸ್ಕೂಲ್ಗೆ ಹೋಗಿದ್ದಾರೆ. ಸೊ ಮಗನ ಹುಟ್ಟುಹಬ್ಬ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ನಮ್ಮ ದಿನ ಹೇಗಿತ್ತು ಅನ್ನೋದನ್ನು ಈ ವ್ಲಾಗ್ ಮುಖಾಂತರ ನೀವು ನೋಡ್ಬೋದು. ಪ್ರತಿ ವರ್ಷ ಮನೆಯಲ್ಲಿ ಯಾರದೇ ಹುಟ್ಟುಹಬ್ಬ ಆಗಿರ್ಬೋದು, ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿಬಿಡ್ತೀನಿ ಫ್ರೆಂಡ್ಸ್. ಬರ್ಡೇಸ್ನ ಮೆಮೊರೇಬಲ್ ಆಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಅದೇ ರೀತಿಯೇ ಈ ವರ್ಷವೂ ಕೂಡ. ಇವತ್ತು ಮಕ್ಕಳಿಬ್ಬರಿಗೂ ರಜಾ ತಗೊಳ್ರಪ್ಪ, ಸ್ಕೂಲ್ಗೆ ಹೋಗಬೇಡಿ ಅಂತ ಕೇಳ್ಕೊಂಡ್ರು ಇಲ್ಲ ನಾವು ಸ್ಕೂಲ್ಗೆ ಹೋಗ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ದೊಡ್ಡವನೇನೆಂದರೆ ಅವ್ರ ಫ್ರೆಂಡ್ಸ್ಗೆ ಪಾರ್ಟಿ ಕೊಡಬೇಕು, ಚಾಕ್ಲೇಟ್ಸ್ ಎಲ್ಲ ಕೊಡಬೇಕು ಅಂತ ಎಕ್ಸೈಟ್ಮೆಂಟಿಂದ ಹೋಗಿರೋದು. ಚಿಕ್ಕವನಿಗೆ ಆ್ಯನ್ಯುವಲ್ ಫಂಕ್ಷನ್ ಇದೆ, ಅದರಲ್ಲಿ ಇವನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅದರದ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ, ಅದಕ್ಕೆ ಮಿಸ್ ಆದರೆ ಮ್ಯಾಮ್ ಬೈತಾರೆ ಅಂತ ಹೇಳಿ ಹೋಗಿದ್ದಾನೆ. ನಾನು ನಮ್ಮ ಯಜಮಾನ್ರು ಇದೇ ಸಿಕ್ಕಿರೋ ಚಾನ್ಸು ಅಂತ ಹೇಳಿಬಿಟ್ಟು ವಿಂಟರ್ ಬಟ್ಟೆಗಳೆಲ್ಲನೂ ಸೆಗ್ರಿಗೇಟ್ ಮಾಡಿ ಕಬೋರ್ಡಲ್ಲಿ ಫೋಲ್ಡ್ ಮಾಡಿ ಇಡ್ತಾ ಇದ್ದೀವಿ. ಈ ವರ್ಷದ ವಿಂಟರ್ ಸೀಸನ್ ಈಗಾಗಲೇ ಶುರು ಆಗಿಬಿಟ್ಟಿದೆ. ಬೆಳಗಿನ ಜಾವ ಮತ್ತು ಸಂಜೆ ಹೊತ್ತು ತುಂಬ ಚಿಲ್ಡ್ ವೆದರ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ. ಸೊ ಅದ ಕಾರಣದಿಂದ ಈ ಒಂದು ಮುಖ್ಯವಾದ ಕೆಲಸನ ಮಾಡಿ ಮುಗಿಸಿ ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಗಿದ್ದಾರೆ. ಅವ್ರು ಮಧ್ಯಾಹ್ನದ ಮೇಲೆ ನಮ್ಮನ್ನು ಮೀಟ್ ಮಾಡ್ತಾರೆ. ಅರೌಂಡ್ 3:30 ಮೀಟ್ ಮಾಡ್ತಾರೆ. ಯಜಮಾನ್ರು ಕೆಲಸಕ್ಕೆ ಹೋದ್ಮೇಲೆ ನಾನೂ ಬೇಗನೆ ರೆಡಿಯಾಗಿ ಒಂದು ಇಂಪಾರ್ಟೆಂಟ್ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೆ. ನನ್ನ ದೊಡ್ಡ ಮಗನ ಬಗ್ಗೆ ಒಂದು ಕಮೆಂಟ್ ಬಂದಿತ್ತಲ್ಲ, ಸೊ ಅದಕ್ಕೆ ಉತ್ತರ ಕೊಟ್ಬಿಟ್ಟು ವೀಡಿಯೋ ಶೇರ್ ಮಾಡಿದ್ದೆ. ನಂತರ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ ಮಾಡೋದಕ್ಕೆ ನಾನು ಬ್ಯುಸಿಯಾಗಿದ್ದೆ ಕಿಚನಲ್ಲಿ. ಅಷ್ಟು ಬೇಗ ನನ್ನ ಫ್ರೆಂಡ್ ಫಸ್ಟ್ ಫ್ಲೋರಲ್ಲಿ ಇದ್ದಾರೆ, ಮೀನಾಕ್ಷಿ ಅಂತ ಹೇಳಿ. ಅವ್ರು ಬಂದುಬಿಟ್ಟು ನನ್ನ ಜೊತೆ ಮಾತಾಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈನೂ ಸಹ ಆಯಿತು. ಮಕ್ಕಳು ಸಹ ಸ್ಕೂಲಿಂದ ಬಂದರು. ಅವ್ರಿಗೆ ಹೊಟ್ಟೆ ತುಂಬ ಊಟ ತಿನ್ನಿಸ್ಬಿಟ್ಟು ರೆಡಿ ಮಾಡಿ ಇನ್ನು ಹೊರಟ್ವಿ ಬರ್ಡೇ ಸೆಲೆಬ್ರೇಷನ್ ಮಾಡುವುದಕ್ಕೆ. ಪಾಪ ನಮ್ಮ ಯಜಮಾನ್ರು ಅವ್ರದ್ದು ಕೆಲಸದ ಮೇಲೆ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡು 3:30ಗೆಲ್ಲನೂ ಮಾಲಲ್ಲಿ ಬಂದಿದ್ರಂತೆ. ಬಂದುಬಿಟ್ಟು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ನಾವು 3:30ಗೆಲ್ಲ ಬರ್ತೀವಿ ಅಂತ ಹೇಳಿದ್ವಿ, ಬಟ್ ಬರೋಕ್ಕಾಗಿಲ್ಲ. ಯಾಕೆಂದರೆ ಮಕ್ಕಳು ತುಂಬ ಟಯರ್ಡಾಗಿ ಸ್ಕೂಲಿಂದ ಬಂದಿದ್ದರು, ನನ್ನ ಫ್ರೆಂಡೂ ಇದ್ದರು. ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಲೇಟ್ ಆಗಿಬಿಡ್ತು ಫ್ರೆಂಡ್ಸ್. ಬೇಗನೆ ಮಕ್ಕಳು ರೆಡಿ ಆಗಲ್ಲ. ಅವ್ರನ್ನ ರೆಡಿ ಮಾಡಿಸಿ ತಿಂದಿದ್ದೆಲ್ಲ ತೊಳೆದು ನಾನು ರೆಡಿಯಾಗಿ ಬರೋತ್ತೊಸ್ಗೆ ಲೇಟ್ ಆಯಿತು. 4:15 ಆಗಿಬಿಡ್ತು. ಸೊ ಅದಕ್ಕೆ ನಮ್ಮ ಯಜಮಾನ್ರು ನಾನು ಇನ್ನೂ ಊಟ ಮಾಡಿಲ್ಲ, ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಿ, ಇವಾಗ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಡಿಸ್ಕಷನ್ ಮಾಡ್ತಿದ್ರು. ನಾವಂತೂ ಹೊಟ್ಟೆ ತುಂಬ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಮೊದಲು ನೀವು ಏನು ತಿನ್ಬೇಕನ್ಸುತ್ತೋ ಅದನ್ನು ತಿನ್ನಿ ಅಂತ ನಾನು ಕಾಮಿಡಿ ಮಾಡ್ತಿದ್ದೆ. ಇಲ್ಲ ಎಲ್ಲರೂ ತಿನ್ನೋಣ, ನಾನೊಬ್ಬನೇ ಕೂತ್ಕೊಂಡು ತಿಂದರೆ ಚೆನ್ನಾಗಿರಲ್ಲ ಅಂತ ಮಾತುಕತೆ ನಡೆಸ್ತಾ ಬಂದ್ವಿ. ನಮ್ಮ ಯಜಮಾನ್ರು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತ್ಕೊಂಡಿರಿ, ನಾನು ಲಾಗೌಟ್ ಮಾಡಿಬಿಟ್ಟು ಬರ್ತೀನಿ, ಒಂದು ಇಂಪಾರ್ಟೆಂಟ್ ಕಾಲ್ ಇದೆ ಅಟೆಂಡ್ ಮಾಡಿಬಿಟ್ಟು ಅಂತ ಹಾಗೆ ಹೋದರು. ನಾನು ಸ್ವಲ್ಪ ಇಲ್ಲಿ
ನೋಡೋದಕ್ಕೆ ಫ್ಲೀ ಮಾರ್ಕೆಟ್ ಚೆನ್ನಾಗಿತ್ತು. ಗೊಂಬೆಗಳೆಲ್ಲ ಕಾಣಿಸ್ತಾ ಇತ್ತು. ಅದಕ್ಕೆ ಚಿಕ್ಕವನ್ನ ಕೂರಿಸ್ಬಿಟ್ಟು ಒಂದು ವೀಡಿಯೋನ ಮಾಡಿದೆ. ನಂತರ ನಮ್ಮ ಯಜಮಾನ್ರು ಕರ್ಕೊಂಡು ಫುಡ್ ಕೋರ್ಟ್‌ಗೆ ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಯಾರದೇ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡಿದ್ರೂ ಮಧ್ಯಾಹ್ನದ ಹೊತ್ತು ನಾವು ಏನು ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ ಫ್ರೆಂಡ್ಸ್. ನೈಟ್‌ಗೋಸ್ಕರ ವೇಟ್ ಮಾಡ್ತಿರ್ತೀವಿ. ಮತ್ತು ಒಳ್ಳೆ ರೆಸ್ಟೋರೆಂಟ್ ಆಗಿರ್ಬೋದು, ಪಬ್ ಆಗಿರ್ಬೋದು, ಒಳ್ಳೆ ಆ್ಯಂಬಿಯನ್ಸ್ ಇರೋ ಒಂದು ಪ್ಲೇಸ್‌ನ ಚೂಸ್ ಮಾಡಿಬಿಟ್ಟು ನಾವು ಡಿನ್ನರ್ ಮಾಡಿ ಎಂಜಾಯ್ ಮಾಡ್ತಿದ್ವಿ. ಇನ್‌ಫ್ಯಾಕ್ಟ್ ನಮ್ಮ ರಿಲೇಟಿವ್ಸ್‌ನೂ ಸಹ ನಾವು ಇನ್ವೈಟ್ ಮಾಡ್ತಿದ್ವಿ. ಮೊಹಾಲಿಯಲ್ಲಿ ನಮ್ಮ ರಿಲೇಟಿವ್ಸ್ ಇದ್ದಾರಲ್ಲ, ಅವ್ರನ್ನ ಇನ್ವೈಟ್ ಮಾಡ್ತಿದ್ವಿ. ಲಾಸ್ಟ್ ಇಯರ್ ನನ್ನ ಮಗನ ಬರ್ಡೇದಂದು ನಮ್ಮ ಹಳೆಯ ಓನರ್ ಅವ್ರನ್ನೂ ಸಹ ಇನ್ವೈಟ್ ಮಾಡಿದ್ವಿ. ಮತ್ತು ರಿಲೇಟಿವ್ಸ್‌ನೂ ಸಹ ಇನ್ವೈಟ್ ಮಾಡಿದ್ವಿ. ಈ ರೀತಿ ನಾವು ಎಲ್ಲರ ಜೊತೆ ಮಿಂಗಲ್ ಆಗಿಬಿಟ್ಟು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ವಿ. ಬಟ್ ಈ ವರ್ಷ ನನ್ನ ದೊಡ್ಡ ಮಗನಿಗೆ ಏನೋ ಗೊತ್ತಿಲ್ಲ, ಮಾಲ್ಗೆ ಹೋಗಬೇಕು, ತುಂಬ ದಿನ ಆಯಿತು, ವಿಂಡೋ ಶಾಪಿಂಗ್ ಮಾಡಬೇಕು, ಗೇಮ್ಸ್ ಆಡಬೇಕು, ಏನು ಬೇಕೋ ಅದು ತಿನ್ನಬೇಕು, ತಿರುಗಾಡಬೇಕು ಅನ್ನೋ ಒಂದು ಫೀಲಿಂಗ್ ಇತ್ತು. ಸೊ ಅದಕ್ಕಾಗಿ ನಾವು ಈ ವರ್ಷ ಈ ರೀತಿ ಮಗನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಇಲ್ಲ ಅಂತ ಅಂದಿದ್ರೆ ನಮ್ಮ ಚಾಯ್ಸೇ ಬೇರೆ, ನಾವು ಬೇರೆ ವಿಧದಲ್ಲಿನೇ ಫುಲ್ ಆನ್ ಎಂಜಾಯ್ ಮಾಡ್ತೀವಿ. पोपॉइस खाएंगे हम लोग। हाँ, पोपॉइस क्या है वो? जो शिवामा के साथ खाया था KFC से बहुत बेटर। हाँ, ಈ ಥರ ಫುಡ್ ಕೋರ್ಟ್ಗೆಲ್ಲ ಬಂದಾಗ ತುಂಬ ಕನ್ಫ್ಯೂಸ್ ಆಗಿಬಿಡ್ತೀವಿ. ಯಾಕಂದರೆ ಆಪ್ಷನ್ಸ್ ಬಹಳಷ್ಟು ಇರುವ ಕಾರಣದಿಂದ ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು ಅನ್ನೋ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ನಮ್ಮ ಯಜಮಾನ್ರು ಮತ್ತು ದೊಡ್ಡ ಮಗ ಸೇಮು ಫ್ರೆಂಡ್ಸ್. ಅವರು ಒಂದು ಕಡೆ ನಿಂತ್ಕೊಂಡು ಇದನ್ನು ತಿನ್ನೋಣ ಅಂತ ಕುತ್ಕೊಳ್ಳಲ್ಲ, ತಿರ್ಗಾಡ್ತಾರೆ, ಎಲ್ಲ ನೋಡ್ತಾರೆ. ಅಟ್ ದಿ ಎಂಡ್ ಅವ್ರಿಗೆ ಫೀಲ್ ಆಗಬೇಕು ಇದನ್ನು ತಿನ್ನಬೇಕು ಅಂತ, ಆವಾಗಲೇ ಅದನ್ನು ತಿನ್ನೋದು. ನಾನು ಪಾಪ ನಮ್ಮ ಯಜಮಾನ್ರು ಇನ್ನೂ ಲಂಚ್ ಮಾಡಿಲ್ಲ, ಸುಮ್ಮನೆ ಈ ಥರ ಬರ್ಗರು, ಪಿಜ್ಜಾ ಎಲ್ಲ ಬೇಡ, ಪಂಜಾಬ್ ಗ್ರಿಲ್ಗೆ ಹೋಗ್ಬಿಟ್ಟು ಫುಲ್ ಮೀಲ್ನ ತಿನ್ನಿರಿ ಅಂತ ಸಜೆಷನ್ ಕೊಟ್ಟರೆ ಬೇಡ ಅಂತ ಹೇಳಿದ್ರು ಫ್ರೆಂಡ್ಸ್. ಇನ್ನೂ ಕನ್ಫ್ಯೂಷನಿಂದ ನೋಡ್ತಾ ಇದ್ದಾರೆ ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು ಅಂತ ಹೇಳಿ. ನಾನು ನನ್ನ ಚಿಕ್ಕ ಮಗ ತುಂಬ ಆಪ್ಷನ್ಸಲ್ಲೂ ಇಡಲ್ಲ ಫ್ರೆಂಡ್ಸ್. ನಮ್ಗೆ ಏನು ಸಿಕ್ಕಿದ್ರು, ಏನು ಇಷ್ಟ ಆಗುತ್ತೋ ಅದನ್ನು ಹೋಗಿ ಟಕ್ ಅಂತ ತಿಂದುಬಿಡ್ತೀವಿ. ತುಂಬ ಟೈಮೂ ತಗೊಳ್ಳಲ್ಲ. ಸ್ಪೆಷಲಿ ನಾನು ಆ್ಯಸ್ ಎ ಹೋಮ್ ಮೇಕರ್ ಮನೇಲಿ 3 ಹೊತ್ತು ಅಡುಗೆ ಮಾಡಿ ಮಕ್ಕಳಿಗೆ, ಯಜಮಾನ್ರಿಗೆ ಬಡಿಸ್ತಾ ಇರ್ತೀನಿ. ಈ ಥರ ಆಚೆ ಬಂದಾಗ ನನಗೆ ಏನು ಸಿಗುತ್ತೋ ಆ ಟೈಮಲ್ಲಿ ಅದನ್ನು ತುಂಬ ಇಷ್ಟಪಟ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಇದೇ ಬೇಕು, ಇದೇ ಬೇಡ ಅನ್ನೋ ಒಂದು ಥಿಂಕಿಂಗ್ನ ಇಟ್ಕೊಳ್ಳಲ್ಲ. ತುಂಬ ಟೈಮ್ ವೇಸ್ಟ್ ಮಾಡಲ್ಲ ಚೂಸ್ ಮಾಡೋದ್ರಲ್ಲಿ. ಬಟ್ ಇವರಿಬ್ರು ತುಂಬ ಟೈಮ್ ತಗೊತಾರೆ. ಇವ್ರು ಟೈಮ್ ತೊಗೊಳೋದನ್ನು ನೋಡಿ ನನಗಂತೂ ತಲೆನೋವು ಬಂದುಬಿಡುತ್ತೆ. ಎಷ್ಟು ಬಿರಿಯಾನಿ ಬ್ಯಾಟಿಂಗ್ ಮಾಡಿಬಿಟ್ಟು ಬಂದಿದ್ದೀನೋ ಅದೆಲ್ಲ ಡೈಜೆಸ್ಟ್ ಆಗಿಬಿಟ್ಟು ಹಸಿವಾಗ್ತಾ ಇದೆ. ನಮ್ಮ ಯಜಮಾನ್ರಿಗಿಂತ ನನಗೆ ಹಸಿವಾಗ್ತಾ ಇದೆ. ಯಾವಾಗ ಏನಾದರೂ ಆರ್ಡ್ರ್ ಮಾಡ್ತಾರೆ, ಯಾವಾಗ ತಿನ್ನಬೇಕು, ಬ್ಯಾಟಿಂಗ್ ಮಾಡಬೇಕು ಅನ್ನೋ ಒಂದು ಫೀಲಿಂಗಿಂದ ನಾನು ನೋಡ್ತಾ ಇದ್ದೆ. ಸೊ ಆರ್ಡ್ರ್ ಮಾಡಿದ್ಮೇಲೆ ಪ್ರಿಪ್ರೇಷನ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ನಾವು ಎಲ್ಲಿ ಕುತ್ಕೋಬೇಕು, ಎಲ್ಲಿ ಕುತ್ಕೋಬಾರ್ದು ಅಂತ ನೋಡ್ತಿದ್ವಿ. ಈ ಪ್ಲೇಸ್ ನಂಗೆ ತುಂಬ ಇಷ್ಟ ಆಯಿತು. ಬಿಸಿಲು ಬೇರೆ ಬರ್ತಾಯಿತ್ತು. ಇಲ್ಲಿ ಕುತ್ಕೊಂಡು ತಿನ್ನೋಣ ಅಂತ ನಮ್ಮ ಯಜಮಾನ್ರಿಗೆ ಹೇಳಿದ್ರೆ, ಬೇಡ, ನಮ್ಮದು ಕೌಂಟರ್ ಇರೋದು ಅಲ್ಲಿ, ಇಷ್ಟು ದೂರ ಫುಡ್ಡನ್ನು ತೊಗೊಂಡು ಬರಬೇಕು, ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೆ ಕುತ್ಕೊಂಡಿದ್ದೀನಿ, ಒಂದು ವೀಡಿಯೋ ಮಾಡಿ ಅಂತ ಹೇಳಿ ವೀಡಿಯೋ ಮಾಡಿಸ್ಕೊಂಡು ಒಳಗಡೆ ಬಂದ್ವಿ. ಒಳಗಡೆ ಬಂದು ನೋಡಿದ್ವಿ, ನಮ್ಮ ಆರ್ಡರ್ ಇನ್ನೂ ಪ್ರಿಪೇರ್ ಆಗಿರಲಿಲ್ಲ. ಅದಕ್ಕೆ ದೊಡ್ಡ ಮಗನ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು, ನಂದು ಅಪ್ಪಂದು ಇಬ್ಬರದೂ ಒಂದು ವೀಡಿಯೋ ಮಾಡು, ಕೈಯಲ್ಲಿ ಕೈ ಇಟ್ಕೊಂಡು ಕುತ್ಕೊಂಡಿದ್ದೀವಿ ಅಂತ ಹೇಳಿದ್ದಕ್ಕೆ ಅವನು ವೀಡಿಯೋ ಮಾಡ್ತಾ ಇದ್ದಾನೆ. ನಮ್ಮ ಯಜಮಾನ್ರು ಸಾಕು ಬಿಡು, ಕೈ ಎತ್ತು ವೀಡಿಯೋ ಮಾಡಿದ್ದಾಯಿತು ಅಂತ ಹೇಳಿ ಇನ್ನು ಆರ್ಡರ್ ತಗೊಂಡು ಬರೋದಕ್ಕೆ ಹೋದರು. ಮಾಲಲ್ಲಿ ಒಂದು 3/4 ಗಂಟೆ ಹಾಗೆ ತಿರುಗಾಡಿದ್ವಿ. ಫುಡ್ ಕೋರ್ಟಲ್ಲಿ ಒಂದು 20 ಮಿನಿಟ್ಸ್ ತಗೊಂಡ್ರು, ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು ಅನ್ನೋ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ. ಡಿಸಿಷನ್ ತಗೊಂಡ್ಮೇಲೆ ಆರ್ಡ್ರ್ ಪ್ಲೇಸ್ ಮಾಡಿದ್ರು. ಆರ್ಡ್ರ್ ಪ್ಲೇಸ್ ಮಾಡಿದ್ಮೇಲೆ ನಮ್ಮ ಕೈಗೆ ಈ ಫುಡ್ ಸಿಗೋದಕ್ಕೆ ಒಂದು 15 ಮಿನಿಟ್ಸ್ ತಗೊಳ್ತು. ಆಲ್ಮೋಸ್ಟು 1.5 ಗಂಟೆ ಆಯಿತು ಫ್ರೆಂಡ್ಸ್ ಈ ಫುಡ್ಡನ್ನು ನಾವು ತಿನ್ನೋದಕ್ಕೆ. ಹೊಟ್ಟೆ ಖಾಲಿ ಆಗಿತ್ತು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಇನ್ಫ್ಯಾಕ್ಟ್ ನಮ್ಮ ಯಜಮಾನ್ರಿಗೆ ಡೀಲರ್ ಮೀಟಿಂಗ್ ಇತ್ತಲ್ಲ, ಆವಾಗ ಸ್ನ್ಯಾಕ್ಸ್ ತಿಂದಿದ್ರಂತೆ. ಸೊ ಅದಕ್ಕೆ ಫುಲ್ ಮೀಲ್ ಎಲ್ಲ ಬೇಡ ಅಂತ ಹೇಳಿದ್ದು.
ಸೊ ಈ ಥರ ಬರ್ಗರು, ಫ್ರೆಂಚ್ ಫ್ರೈಸು ಗೊತ್ತಾಗಲ್ಲ ನಾವು ಎಷ್ಟು ತಿಂದ್ರೂ. ಸೊ ಅದಕ್ಕೆ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಫೀಲ್ ಆಗಬೇಕಲ್ಲ ನಾವು ಮಾಲ್ಗೆ ಬಂದಿದ್ದೀವಿ, ಡಿಫ್ರೆಂಟಾಗಿ ತಿಂದಿದ್ದೀವಿ ಅಂತ ಹೇಳಿಬಿಟ್ಟು. ಆ್ಯಸ್ ಎ ಸೌತ್ ಇಂಡಿಯನ್ ಆಗಿಬಿಟ್ಟು ನಾನು ನನ್ನ ನಾರ್ತ್ ಇಂಡಿಯನ್ ಗಂಡ ಮತ್ತು ಮಕ್ಕಳಿಗೆ ಎಲ್ಲ ವಿಧದ ಫುಡ್ಡನ್ನು ತಿನ್ನೋದಕ್ಕೆ ಪ್ರೋತ್ಸಾಹ ಮಾಡ್ತೀನಿ ಫ್ರೆಂಡ್ಸ್. ಮನೆಯಲ್ಲಿ ಸೌತ್ ಇಂಡಿಯನ್ ಫುಡ್ ಮತ್ತು ನಾರ್ತ್ ಇಂಡಿಯನ್ ಫುಡ್ಡನ್ನು ನಾನು ರೆಗ್ಯುಲರಾಗಿ ಪ್ರಿಪೇರ್ ಮಾಡ್ತಾನೆ ಇರ್ತೀನಿ. ಆಚೆ ಬಂದಾಗ ಇಟಾಲಿಯನ್ ಫುಡ್ ಆಗಿರ್ಬೋದು, ಇಲ್ಲಾಂದರೆ ಚೈನೀಸ್ ಫುಡ್ ಆಗಿರ್ಬೋದು, ಇವನ್ನ ನಾವು ತುಂಬ ಪ್ರಿಫರ್ ಮಾಡ್ತೀವಿ. ಚೈನೀಸ್ ಫುಡ್ಡನ್ನು ರೆಗ್ಯುಲರಾಗಿ ಒಂದೊಂದು ಸಲ ನನ್ನ ದೊಡ್ಡ ಮಗ ಆರ್ಡ್ರ್ ಮಾಡ್ತಾನೆ ಇರ್ತಾರೆ, ಸ್ಪೆಷಲಿ ಮೋಮೋಸು ಅವನಿಗೆ ತುಂಬ ಇಷ್ಟ. ಸೊ ಅದು ಅವಾಗವಾಗ ತಿಂತಾ ಇರ್ತಾನೆ. ಸುಮ್ಮನೆ ಏನಕ್ಕೆ ಮಾಲ್ಗೆ ಬಂದಾಗ ಅದನ್ನು ತಿನ್ನಬೇಕು ಅಂತ ಹೇಳಿ ಬರ್ಗರ್ಸು, ಪಿಜ್ಜಾ ಈ ಥರನೇ ತಿಂತೀವಿ. ಸೊ ಫೈನಲ್ ಆಗಿ ನನ್ನ ದೊಡ್ಡ ಮಗ ಹೇಗೆ ಅವನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ರೀತಿಯೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ. ಮಾಲಿಗೆ ಬಂದುಬಿಟ್ಟು ಮಾಲಲ್ಲೆಲ್ಲ ಓಡಾಡಿ ಅವ್ನಿಗೆ ಇಷ್ಟವಾದದ್ದನ್ನೆಲ್ಲ ಆರ್ಡ್ರ್ ಮಾಡಿ ತಿಂದು ಇವಾಗ ಆಟ ಆಡ್ತಾ ಇದ್ದಾನೆ. ಅದೂ ಅವನ ಇಷ್ಟವಾದ ಸ್ಪೋರ್ಟ್ಸ್ ಫುಟ್ಬಾಲ್ ತುಂಬ ಅಂದರೆ ತುಂಬ ಪ್ಯಾಷನೇಟಾಗಿ ಆಟ ಆಡ್ತಾನೆ ಫ್ರೆಂಡ್ಸ್. ಇವನು ಓದುತ್ತಿರುವ ಸ್ಕೂಲಿನ ಫುಟ್ಬಾಲ್ ಟೀಮಲ್ಲಿ ಲಾಸ್ಟ್ ಇಯರು ಸ್ಟೇಟ್ ಲೆವೆಲಲ್ಲಿ ಸೆಲೆಕ್ಟ್ ಆಗಿದ್ದ. ಬಟ್ ಡಾಕ್ಯುಮೆಂಟೇಷನ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಬರ್ತ್ ಸರ್ಟಿಫಿಕೇಟಲ್ಲಿ ಒಂದು ಹೆಸರಿರಲಿಲ್ಲ. ಸೊ ಆದ ಕಾರಣದಿಂದ ಆಟ ಆಡೋದಕ್ಕೆ ಆಗಿಲ್ಲ. ಬಟ್ ಇನ್ನೂ 9th ಸ್ಟ್ಯಾಂಡರ್ಡಲ್ಲಿಯೂ ಸಹ ಇವನು ರೆಗ್ಯುಲರಾಗಿ ಫುಟ್ಬಾಲ್ ಟೀಮಲ್ಲಿ ಆಟ ಆಡ್ತಾನೆ ಇದ್ದಾನೆ. ನಾವು ಪ್ರೈವೇಟಲ್ಲಿಯೂ ಸಹ ಫುಟ್ಬಾಲ್ ಕೋಚಿಂಗ್ಗೆ ಅಂತ ಹಾಕಿದ್ವಿ. ಅಲ್ಲಿನ ಕೋಚನು ನಮಗೆ ಕಾಲ್ ಮಾಡಿಬಿಟ್ಟು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು, ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಕೊಟ್ಟರು. ಇವನು ತುಂಬ ಚೆನ್ನಾಗಿ ಆಟ ಆಡ್ತಾನೆ, ಆಟ ಆಡೋದ್ರಲ್ಲಿ ಏನಂದರೆ ಏನು ಕಡಿಮೆ ಇಲ್ಲ, ತುಂಬ ಪ್ಯಾಷನೇಟಾಗಿ ಅಗ್ರೆಸಿವ್ ಆಗಿ ಆಡ್ತಾನೆ. ಬಟ್ ಒಂದು ವೀಕ್ನೆಸ್ ಏನು ಅಂತ ಅಂದರೆ ತುಂಬ ಓವರ್ ಸ್ಮಾರ್ಟಾಗಿ ಆ್ಯಟಿಟ್ಯೂಡ್ ತೋರಿಸ್ತಾನೆ. ಬೇರೆ ಮಕ್ಕಳು ಯಾರಿಗೆ ಅಷ್ಟು ಚೆನ್ನಾಗಿ ಆಟ ಆಡೋದಕ್ಕೆ ಬರಲ್ವೋ ಅವ್ರಿಗೆ ರೇಗಿಸೋ ಥರ ಆಟ ಆಡ್ತಾನೆ. ಅದರಿಂದ ಬೇರೆ ಮಕ್ಕಳಿಗೆ ಡಿಸಪಾಯಿಂಟ್ ಆಗುತ್ತೆ, ಒಂಥರ ಜೆಲಸಿ ಫ್ಯಾಕ್ಟರ್ ಉಂಟಾಗುತ್ತೆ, ಕಂಪ್ಲೇಂಟ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ವಿಷಯದ ಬಗ್ಗೆ ಮಗನ ಹತ್ರ ಸ್ವಲ್ಪ ಮಾತಾಡಿ ಅಂತ ಹೇಳಿದರು. ಸೊ ನಾವು ಆ್ಯಸ್ ಎ ಪೇರೆಂಟ್ಸ್ ಆಗಿ ಕೂತ್ಕೊಂಡು ಮಾತಾಡಿ ಹೇಳಿಕೊಟ್ವಿ. ನಾವು ಏನಾದರೂ ಚೆನ್ನಾಗಿ ಮಾಡ್ತಿದ್ದೀವಿ ಅಂತ ಅಂದಾಗ ನಾನೇ ಬೆಸ್ಟು, ನನ್ನ ಥರ ಯಾರೂ ಇಲ್ಲ, ನನ್ನ ಥರ ಯಾರೂ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ನೆಗೆಟಿವ್ ಆ್ಯಟಿಟ್ಯೂಡ್ನ ಇಟ್ಕೊಂಡವರೆಲ್ಲನೂ ಫೇಲ್ಯೂರ್ ಆಗಿದ್ದಾರೆ. ಬಹಳಷ್ಟು ಎಕ್ಸಾಂಪಲ್ಸ್ನ ಕೊಟ್ಟು ನಾವು ಅವನಿಗೆ ಹೇಳಿದ್ದೀವಿ, ಅದನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಇವಾಗ ನಾವು ಪಂಜಾಬಲ್ಲಿ ಬಹಳ ಫೇಮಸ್ ಆಗಿರುವ ಸರ್ದಾರ್ ಜರ್ನೇಲ್ ಸಿಂಗ್ ಸರ್ಜಿ ಅವರ ಇನ್ಸ್ಪಿರೇಷನಲ್ ಶೋ ಅಲ್ಲಿ ಕೂತಿದ್ದೀವಿ. ಸ್ವತಃ ಇವರೇ ನಮಗೆ ಇನ್ವೈಟ್ ಮಾಡಿದ್ರು. ಇವರು 150ಕ್ಕಿಂತ ಹೆಚ್ಚು ಪಂಜಾಬಿ ಮೂವೀಸಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿದ್ದಾರೆ. ಇವರ ಒಂದು ಇನ್ಸ್ಪಿರೇಷನಲ್ ಮೋಟಿವೇಶ್ನಲ್ ಮಾತುಗಳು ಬಹಳಷ್ಟು ಜನ ಇಷ್ಟಪಟ್ಬಿಟ್ಟು ಆಲ್ಮೋಸ್ಟ್ ಮಿಲಿಯನ್ಸ್ ಫಾಲೋವರ್ಸ್ ಇದ್ದಾರೆ ಇವ್ರಿಗೆ. ನಾವು ಲಂಚ್ ಮಾಡಿ ಕೆಳಗಡೆ ಹೋಗ್ತಿದ್ವಿ, ಆವಾಗ ಇವ್ರನ್ನ ನಾನು ನೋಡಿದ್ದು. ನೋಡಿದ ತಕ್ಷಣವೇ ಒಂಥರ ಖುಷಿ ಆಯಿತು. ಇವ್ರು ನನಗೆ ಗೊತ್ತು, ನಾನು ಫಾಲೋ ಮಾಡಿದ್ದೀನಿ ಅಂತ ಡೈರೆಕ್ಟಾಗಿ ಹೋಗಿ ಮಾತಾಡಿಸಿದಾಗ ತುಂಬ ಪ್ರೀತಿಯಿಂದ ನಮ್ಮನ್ನು ಇನ್ವೈಟ್ ಮಾಡಿದ್ರು. ನಾವೂ ಇನ್ಸ್ಪಿರೇಷನಲ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ತುಂಬ ಸೆಲೆಬ್ರಿಟೀಸು, ಮೂವಿ ಆ್ಯಕ್ಟರ್ಸ್ ಎಲ್ಲನೂ ಬಂದಿದ್ದರು ಫ್ರೆಂಡ್ಸ್. ಒಂಥರ ಪ್ರೌಡಾಗಿ ಫೀಲ್ ಮಾಡಿದ್ವಿ.